ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಭಾಳ ಮಜಾ ಆಯಿತು. ಏನಂದರೆ, ಈ ಮನೆಯಲ್ಲಿ ಯಾವಾಗಲೂ ಅಪ್ಪನಿಗೆ ಬೆಲೆ ಇಲ್ಲದಿದ್ದಂಥ ಸಂದರ್ಭದಲ್ಲಿ, ಅಥವಾ ಅಪ್ಪ ತನಗೆ ತಾನೇ ಅಪ್ಪ ಹೌದು ಅಲ್ಲೋ ಅಂತ ಅನುಮಾನ ಇರುವ ಸಂದರ್ಭದಲ್ಲಿ ನಾನಿಮ್ಮಪ್ಪ ನಾನಿಮ್ಮಪ್ಪ ಅಂತ ಕಿರ್ಚಾಡ್ತಾ ಇರ್ತಾನೆ. ಏಕೆಂದರೆ ಆತ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಅನುಮಾನ ಆತನಿಗೆ ಇರುತ್ತೆ. ಹೀಗಾಗಿ ಮನೆಯಲ್ಲಿರುವಂಥ ಮಕ್ಕಳ ಮೇಲೆ ಈ ರೀತಿಯಾದಂಥ ತರಾಟೆ ತೆಗೆದುಕೊತಾ ಇರ್ತಾನೆ, ತಗಾದೆಯನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿ ರಾಹುಲ್ ಗಾಂಧಿ ನಿನ್ನೆ ಮಾಡಿದ್ದು. ರಾಹುಲ್ ಗಾಂಧಿ ನಿನ್ನೆ ಸಂಸತ್ತಿನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಎಲ್ ಒ ಪಿಗೆ ಅವಕಾಶ ಕೊಡ್ತಾ ಇಲ್ಲ. ನೋಡಿ, ಎಲ್ ಒ ಪಿಗೆ ಅವಕಾಶನೇ ಕೊಡ್ತಾ ಇಲ್ಲ. ಎಲ್ ಒ ಪಿ ಯಾರು? ಎಲ್ ಒ ಪಿ ತನಗೆ ತಾನೇ ಹೇಳ್ಕೊತಾ ಇರೋದು. ರಾಹುಲ್ ಗಾಂಧಿಗೆ ಎಲ್ ಒ ಪಿ ಅನ್ನುವಂಥ ಸ್ಥಾನ ಪ್ರಧಾನಮಂತ್ರಿಯವರನ್ನು ಮೀರಿದ್ದು ಅನ್ನುವಂಥ ಒಂದು ಭ್ರಮೆ ಇದೆ ಅವರಿಗೆ. ಹಾಗೆ ವಿಭ್ರಮಿತನಾದಂಥ ವ್ಯಕ್ತಿ ಎಲ್ ಒ ಪಿ ಏನು ಬೇಕಾದರೂ ಸಂಸತ್ತಿನಲ್ಲಿ ಮಾತಾಡಬಹುದು, ಅಂಥದ್ದೊಂದು ಸೀಮಾತೀತ ಅಧಿಕಾರ ಇದೆ ಅಂತ ತಮಗೆ ತಾವೇ ಪರಿಭಾವಿಸಿದ್ದಾರೆ. ಹೀಗಾಗಿ ತಮಗೆ ಏನಿಷ್ಟು ಬರುತ್ತೋ ಅದು ಮಾತಾಡಲಿಕ್ಕೆ ಸಂಸತ್ತಿನಲ್ಲಿ ಅವಕಾಶ ಕೊಡಿ ಅಂತ ನಿರೀಕ್ಷೆಯನ್ನು ಮಾಡ್ತಾರೆ. ಮಜಾ ಏನಂದರೆ, ಅಲ್ಲಿ ಜಗದಂಬಿಕಾ ಪಾಲ್ ಕೂತಿದ್ರು. ಜಗದಂಬಿಕಾ ಪಾಲ್ ಕೂತಿದ್ರು. ಅವರನ್ನು ಚೇರ್ಮನ್ ಅಂತ ಕರಿಬೇಕು, ಆ ಸಭಾಧ್ಯಕ್ಷ ಮಹೋದಯ ಅಂತ ಕರಿಬೇಕು ಅಂತ ಈ ಮನುಷ್ಯನಿಗೆ ಗೊತ್ತಿಲ್ಲ. ಪಕ್ಕದಲ್ಲಿದ್ದವ್ರು ಕೇಳ್ತಾರೆ, ಚೇರ್ಮನ್ ಅಂತ ಕರಿಲ್ಲ, ಚೇರ್ಮನ್ ಅಂತ ಕರಿಲ್ಲ, ಅಧ್ಯಕ್ಷ ಅಂತ ಕರಿಲ್ಲ ಅಂತ ಕೇಳ್ತಾರೆ. ಈಗೇನಾಗಿದೆ, ಈ ಸಂಸತ್ತು ಮತ್ತು ರಾಜ್ಯಸಭೆ ಇಲ್ಲಿ ಕ್ಯಾಮ್ರಾಗಳು ಎಲ್ಲ ಕಡೆ ಇರೋದ್ರಿಂದ, ಎಲ್ಲ ಕಡೆ ಮೈಕ್ಗಳಿರೋದ್ರಿಂದ ಇವರು ಮಾಡುವಂಥ ಸಣ್ಣ ಸಣ್ಣ ಕದಲಿಕೆಗಳು ಕೂಡ ಜನರಿಗೆ ಗೊತ್ತಾಗ್ಬಿಡ್ತವೆ. ನಿನ್ನೆ ಭಾಳ ದೊಡ್ಡ ವೈರಲ್ ಆಗಿದ್ದೇನು ಅಂದರೆ, ರಾಹುಲ್ ಗಾಂಧಿ ಎದುರುಗಡೆ ಇರುವಂಥ ಚೇರ್ಗೆ ಏನಂತ ಸಂಬೋಧನೆ ಮಾಡಬೇಕು ಅಂತ ಗೊತ್ತಾಗಲಾರದೆ ತಡಕಾಡ್ತಾ ಇದ್ದದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಇನ್ನು ನಾನು ನಿನ್ನೆ ಸಂಸತ್ತಿನ ಹೊರಗಡೆ ವಿಚಾರ ಹೇಳಿದೆ. ಸಂಸತ್ತಿನ ಹೊರಗಡೆ ಇವ್ರು ಹೇಳ್ತಾರೆ, ಎಲ್ ಒ ಪಿಗೆ ಮಾತಾಡಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಇಂಡಿಯಾ ಟುಡೇ ವರದಿಗಾರ್ತಿ ಹೇಳ್ತಾರೆ, ಆಯಿತು, ನಿಮಗೆ ಸಂಸತ್ತಿನ ಒಳಗಡೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಈಗ ಸಂಸತ್ತಿನ ಹೊರಗಡೆ ಬಂದಿದ್ದೀರಿ, ನಿಮ್ಮ ವಿಚಾರ ಏನು ಅಂತ ತಿಳಿಸಿ, ಇಡೀ ದೇಶಕ್ಕೆ ಗೊತ್ತಾಗತ್ತೆ, ಎಲ್ಲ ಮಾಧ್ಯಮದವ್ರು ಇಲ್ಲೇ ಕೂತಿದ್ದೀವಿ ಅಂತ. ಮೂಲತಃ ಕಾಂಗ್ರೆಸ್ಸಿನ ಪರವಾಗಿ ಇದ್ದಂಥ ವರದಿಗಾರ್ತಿ ಆಕೆ. ಹೇಗೆ ಅಂದರೆ, ಕೈಪಾಳೆಯದ ಒಬ್ಬ ಕಾರ್ಯಕರ್ತೆಯ ರೂಪದಲ್ಲಿ ಆಕೆ ಕೆಲಸ ಮಾಡೋದು. ಅಂಥ ವರದಿಗಾರ್ತಿಯೇ ರಾಹುಲ್ ಗಾಂಧಿಗೆ ಒಂದು ಅವಕಾಶ ಕಲ್ಪಿಸಿಬಿಡ್ತಾರೆ. ಆಯಿತು, ಸಂಸತ್ತಿನ ಒಳಗಡೆ ಮಾತಾಡ್ಲಿಕ್ಕೆ ಆಗಲಿಲ್ವಲ್ಲ, ಇಲ್ಲಿ ಹೊರಗಡೆ ಮಾತಾಡಿದ್ರು. ಎಲ್ಲರೂ ಮೈಕ್ ಹಿಡಿತಾರೆ. ಅದರಿಗೆ ಮಾತಾಡ್ಲಿಕ್ಕೆ ಆಗಲಾರದೆ ಈ ಮನುಷ್ಯ ತಬ್ಬಿಬ್ಬಾಗಿ ಬಿಡ್ತಾರೆ. ಹಾಗಲ್ಲ ಹೀಗಲ್ಲ ರೈತರು ಅಂತೇನೋ ಹೇಳ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ. ಇನ್ನು ಸಂಸತ್ತಿನ ಒಳಗಡೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಒಂದನೆಯ ನಿರ್ಣಯ, ಅದರ ಕುರಿತಾದಂಥ ಚರ್ಚೆ. ಅಜೆಂಡಾ ಪ್ರಕಾರ ನೀವು ನಿಮ್ಗೆ ಇಷ್ಟ ಬಂದದ್ದು ಮಾತಾಡೋಂಗಿಲ್ಲ. ಈ ಮನುಷ್ಯ ಇದ್ದಕ್ಕಿದ್ದಾಗಿ ನಿಮ್ಗೆ ಗೊತ್ತಿರೋ ಹಾಗೆ ನರವಣೆ ವಿಚಾರವನ್ನು ತೆಗಿತಾರೆ. ಎಂ ಎಂ ನರವಣೆ ಅವ್ರಿಗೆ CDS ಆಗಬೇಕು ಅಂತ ಆಸೆ ಇತ್ತು. ಅವ್ರನ್ನ CDS ಮಾಡಲಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ. ಅದ್ರ ಬಗ್ಗೆ ಅಸಮಾಧಾನ ಇರಬಹುದು. ಎರಡನೇದಾಗಿ, ಒಬ್ಬ ವ್ಯಕ್ತಿ ತನ್ನ ಆಟೋಬಯೋಗ್ರಫಿಯನ್ನು ಬರೆದ ಸಂದರ್ಭದಲ್ಲಿ ಇದು ದೇಶಕ್ಕೆ ಅಪಾಯಕಾರಿಯಾಗಿ ಯಾವತ್ತಾದರೂ ಪರಿಣಮಿಸುತ್ತಾ, ನಾವು ಒಳಗಡೆ ರಹಸ್ಯ ವಿಚಾರಗಳನ್ನೆಲ್ಲ ಸೇನಾ ವಲಯದ ರಹಸ್ಯ ವಿಚಾರ ಬರೆಯೋದ್ರಿಂದ ಇದನ್ನು ಶತ್ರುಗಳು ದುರುಪಯೋಗ ಪಡಿಸ್ಕೊಳ್ಬಹುದಾ ಅನ್ನುವಂಥ ವಿವೇಚನೆ ಇರಬೇಕು. ಹಾಗೆ ಬರೆದ ಪುಸ್ತಕವನ್ನು ಪ್ರಕಟಣೆ ಮಾಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ. ಈ ಸೇನಾಧಿಕಾರಿಗಳು, ಇಂಥ ಪ್ರಮುಖ ಹುದ್ದೆಯಲ್ಲಿರೋರು ತಮ್ಮ ಪುಸ್ತಕವನ್ನು ಬರೆದ ಸಂದರ್ಭದಲ್ಲಿ ಅದರಿಂದ ಸರ್ಕಾರದಿಂದ, ಕೇಂದ್ರ ಗೃಹ ಸಚಿವಾಲಯದಿಂದ ಅನುಮತಿಯನ್ನು ಪಡೆಯಬೇಕಾಗತ್ತೆ. ಇವರಿಗೆ ಅನುಮತಿಯನ್ನು ನೀಡಲಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಈ ರೀತಿಯಾದಂಥ ಸೂಕ್ಷ್ಮ ವಿಚಾರಗಳಿದ್ದಾವೆ, ಅದು ಹೊರಗಡೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಡಿಫೆನ್ಸ್ ಆ್ಯಕ್ಟ್ ಅಂತಲೇ ಇದೆ, ಅದನ್ನು ಪಾಲಿಸಲೇಬೇಕಾಗತ್ತೆ. ನರವಣೆಯವರಾದರೂ ಪಾಲಿಸಬೇಕು, ರಾವತ್ ಆದರೂ ಯಾರಾದರೂ ಪಾಲಿಸಲೇಬೇಕು. ಅದನ್ನು ಮೀರಿ ಒಂದು ಕಾರವಾ ಅನ್ನುವಂಥ ಒಂದು ಮ್ಯಾಗ್ಝಿನ್ನೇ ಬಂದ್ಬಿಡ್ತು. ಯಾವುದಿದು ಕಾರವಾ ಅನ್ನೋ ಮ್ಯಾಗ್ಝಿನ್ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದ್ರೆ ಇದು ವಿಚಿತ್ರ ನೋಡಿ. ದಿಲ್ಲಿಯ ಝಂಡೆವಾಲ್ ಅನ್ನುವಂಥಲ್ಲಿ ಇರುವಂಥ ಒಂದು ಪ್ರೆಸ್, ಇದು ದಿಲ್ಲಿ ಪ್ರೆಸ್ ಅಂತ ಅದರ ಹೆಸರು. ಇವರು ಸರಸ್ ಸಲೀಲ್ ಅಂತ ಮ್ಯಾಗ್ಝಿನ್ ಪಬ್ಲಿಷ್ ಮಾಡ್ತಿದ್ರು ಝಂಡೆವಾಲ್ನಲ್ಲಿ, ದಿಲ್ಲಿ ಪ್ರೆಸ್ ಎದಕ್ಕೆ ಪ್ರಖ್ಯಾತವಾಗಿದ್ದು? ದಿಲ್ಲಿ ಪ್ರೆಸ್ ಪ್ರಖ್ಯಾತ ಆಗಿದ್ದು ಯಾಕೆ ಅಂದರೆ, ರಾಷ್ಟ್ರ ವಿರೋಧಿ ಧೋರಣೆಯ ಏನೇ ಬರವಣಿಗೆ ಬಂದರೂ ಅವರು ಪಬ್ಲಿಷ್ ಮಾಡ್ತಾರೆ. ಅದ್ರ ಬಗ್ಗೆ ಅರ್ಹತೆ ಬೇಕಾಗಿಲ್ಲ, ಅಥವಾ ವಿಶ್ವಾಸಾರ್ಹತೆ ಬೇಕಾಗಿಲ್ಲ, ಖಚಿತತೆ ಬೇಕಾಗಿಲ್ಲ, ಅದು ಸತ್ಯದ ಇದು ಇರಬೇಕಾಗಿಲ್ಲ, ಏನೇ ಕೊಟ್ಟರು ಪಬ್ಲಿಷ್ ಮಾಡ್ತಾರೆ. ಹಾಗೆ ಬಂದಂಥ ಒಂದು ವರದಿ ಅದು. ಆ ವರದಿಯಲ್ಲಿಯೂ ಏನು ಭಾಳ ದೊಡ್ಡದಾದಂಥದ್ದೇನು ಕಡ್ದು ಕಟ್ಟೆ ಹಾಕುವಂಥದ್ದು ಏನೂ ಇಲ್ಲ.
ಚೈನಾದ ಟ್ಯಾಂಕರ್ಗಳು ಬರ್ತಾಯಿದ್ವು ಮೌಂಟ್ ಕೈಲಾಶ್ನಿಂದ. ನಾವು ಕಾಯ್ತಾ ಇದ್ವಿ. ನಾನು ರಕ್ಷಣಾ ಸಚಿವರಿಗೆ ಮತ್ತು ಜಯಶಂಕರ್ ಅವ್ರಿಗೆ ಮೋದಿಯವ್ರಿಗೆ ಫೋನ್ ಮಾಡಿದೆ, ಬೇಗ ರಿಯಾಕ್ಟ್ ಮಾಡಲ್ಲ, ಕೊನೆಗೆ ನಿನಗೇನು ತಿಳಿಯುತ್ತೆ ಅದು ಮಾಡು ಅಂದರು. ಹಾಗೇ ಹೇಳಬೇಕು, ಗ್ರೌಂಡ್ ಝೀರೋದಲ್ಲಿರೋ ವ್ಯಕ್ತಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಆ ಕಡೆಯಿಂದ ನಮ್ಮ ಟ್ಯಾಂಕರ್ಗಳು ಎದುರಿಗೆ ಬರ್ತವೆ, ಅಷ್ಟೊತ್ತಿಗೆ ಫ್ಲ್ಯಾಗ್ ಮೀಟಿಂಗಿಗೆ ಕರೆ ಕೊಡಲಾಗತ್ತೆ, ಪರಿಸ್ಥಿತಿ ಸರಿ ಆಗತ್ತೆ. ತಾನು ದೊಡ್ಡ ಕಡದ ಕಟ್ಟೆ ಹಾಕಿಬಿಟ್ಟಿದ್ದೀನಿ, ಹಾಗೆ ಎದುರುಗಡೆ ಟ್ಯಾಂಕರ್ ಬಂದಾಗ ನಾನೇ ತೀರ್ಮಾನ ಮಾಡಿ ಟ್ಯಾಂಕರ್ಗಳನ್ನು ಆಕ್ರಮಣಕಾರಿ ಧೋರಣೆಯಲ್ಲಿ ಕೆಳಗಡೆ ತರಿಸಿದೆ ಅಂತ ತಮಗೆ ತಾವು ಸ್ವಕುಚ ಮರ್ದನ ಮಾಡ್ಕೋಬೇಕಾಗಿತ್ತು ಈ ಸೇನಾಧಿಕಾರಿ ಆದಂಥ ಜನರಲ್ ಆದಂಥ ನರವಣೆ ಅವರು, ಎಂ ನರವಣೆ. ಅದನ್ನು ಅವರು ಮಾಡಿದ್ದಾರೆ. ಇದನ್ನು ರಾಹುಲ್ ಗಾಂಧಿ ಭಾಳ ದೊಡ್ಡ ವಿಶ್ವಾಸಾರ್ಹತೆ ಅನ್ನೋ ಹಾಗೆ, ಅಥವಾ ನರೇಂದ್ರ ಮೋದಿ ಆಮೇಲೆ ರಾಜನಾಥ್ ಸಿಂಗ್ ಅವರ ಭಾಳ ದೊಡ್ಡದಾದಂಥ ಲೋಪ ಅನ್ನೋ ಹಾಗೆ ಸಂಸತ್ನಲ್ಲಿ ಚರ್ಚೆ ಮಾಡಬೇಕು ಅಂತಾರೆ. ಯಾವುದೋ ಪುಸ್ತಕ ಪಬ್ಲಿಷ್ ಆಗಲಾರದ ಪುಸ್ತಕದ ಬಗ್ಗೆ ಚರ್ಚೆ ಆಗೋ ಪ್ರಶ್ನೆ ಇಲ್ಲಿ ಬರುತ್ತೆ. ಇದಕ್ಕಿಂತ ಮಜಾ ಅಂದರೆ ಚೇರಲ್ಲಿ ಜಗದಂಬಿಕಾ ಪಾಲ್ ಕೂತಿದ್ದಾರೆ. ಜಗದಂಬಿಕಾ ಪಾಲ್ ಯಾರು ಅಂತ ನಿಮ್ಗೆ ಗೊತ್ತು, ಭಾಳ ಹಳೇ ರಾಜಕಾರಣಿ. ಈ ವಕ್ಫ್ ಕಾಯ್ದೆ ಕುರಿತು ಜಂಟಿ ಸಂಸದೀಯ ಸಮಿತಿ ಮಾಡಿದ್ರಲ್ಲ, ಅದರ ಚೇರ್ಮನ್ನನ್ನು ನರೇಂದ್ರ ಮೋದಿ ಈ ಜಗದಂಬಿಕಾ ಪಾಲ್ಗೆ ಮಾಡಿದರು. ಈತ ಎಂಥ ಚಾಲಾಕಿ ಮನುಷ್ಯ ಅಂದರೆ, ಎದುರಾಳಿಯನ್ನು ಹೇಗೆ ಬೇಕಾದರೂ ಹಾಗೆ ಹೊಡಿಬಲ್ಲಂಥ ಚಾಲು ಮನುಷ್ಯ ಜಗದಂಬಿಕಾ ಪಾಲ್. ಅವ್ರು ಚೇರಲ್ಲಿದ್ದರು. ಇವ್ರಿಗೆ ಚೇರ್ಮನ್ ಅಂತ ಕರಿಬೇಕು, ಸಭಾಧ್ಯಕ್ಷರು ಕರಿಬೇಕು ಗೊತ್ತಿಲ್ಲ, ಪಕ್ಕದಲ್ಲಿ ತಡ್ಕಾಡ್ತಾ ಇದ್ರು. ಅಷ್ಟರಲ್ಲಿ ಈ ದೇಶದ ರಾಷ್ಟ್ರಾಭಿಮಾನದ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ, ರಾಷ್ಟ್ರದ ಭದ್ರತೆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಎದ್ರು ನಿಂತರು ರಾಹುಲ್ ಗಾಂಧಿ. ರಾಷ್ಟ್ರದ ಭದ್ರತೆಯ ವಿಚಾರ ಇದು, ಅದನ್ನು ಮಾತಾಡಬೇಕು. ಎಲ್ಲರೂ ಗೊಳ್ಳ ಅಂತ ನಕ್ಬಿಟ್ರು. ಸಂಸತ್ನಲ್ಲಿರೋರೆಲ್ಲ ಈತನ ಜೊತೆ ಯಾರ್ಯಾರು ಕೂತಿದ್ರು, ರಾಹುಲ್ ಗಾಂಧಿಯವರ ಪಟಾಲಂ ಏನಿತ್ತು, ಏಕಕಾಲಕ್ಕೆ ಎಲ್ಲ ನಗ್ಲಿಕ್ಕೆ ಶುರು ಮಾಡಿದರು. ಎಂಥ ಚಾಣಾಕ್ಷ ಅಂದರೆ ಜಗದಂಬಿಕಾ ಪಾಲು. ಇದ್ದಕ್ಕಿದ್ದ ಹೇಳ್ತಾರೆ, ನಿಮ್ಮ ನಾಯಕರು ಮಾತಾಡ್ತವ್ರ ವಿಚಾರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲೋ, ಯಾಕೆ ನಗ್ತಾ ಇದ್ದೀರಿ ಅಂತ ಕೇಳ್ಬಿಟ್ರು. ನಿಮ್ಮ ನಾಯಕನ ಮಾತಿಗೆ ನೀವೇ ನಗ್ತಾ ಇದ್ದೀರಲ್ರಿ ಅಂದ್ಬಿಟ್ರು ಎಲ್ಲ ಸಂಸತ್ ಸದಸ್ಯರಿಗೆ. ಅಂದರೆ ಈತ ರಾಷ್ಟ್ರತೆ ಭದ್ರತೆ ವಿಚಾರ ಅನ್ನುವುದನ್ನು ಇವರ ಒಂದಿಮಾಗದರೆ ಇವರ ಪಟಾಲಂನವರೇ ರಾಹುಲ್ ಗಾಂಧಿಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ. ರಾಷ್ಟ್ರ ಭದ್ರತೆ ವಿಚಾರವನ್ನು ಈ ಮನುಷ್ಯ ಮಾತಾಡೋದಿಲ್ಲ ಅನ್ನುವ ರೀತಿಯಲ್ಲಿ ಅವರು ಲಘುವಾಗಿ ಎಲ್ಲರೂ ನಕ್ಕದು. ಅವಾಗ ರಾಹುಲ್ ಗಾಂಧಿ ಏನು ಮಾಡಬೇಕು, ಇದನ್ನು ವಿಪಕ್ಷದವ್ರು ನಕ್ಕಿದ್ರೆ ಅವ್ರ ಮೇಲೆ ಏನಾದರೂ ಹರಿಹಾಯ್ಬೋದು. ತನ್ನ ಜೊತೆ ಇರೋರೇ ಈ ರೀತಿ ನಕ್ಬಿಟ್ರೆ ಎಂಥ ದೊಡ್ಡ ಅವಮಾನ ಅನ್ನೋದನ್ನು ಆಲೋಚನೆ ಮಾಡಿ. ರಾಹುಲ್ ಗಾಂಧಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆ ಚಾತುರ್ಯವು ಆತನಲ್ಲಿಲ್ಲ, ಚಾಣಾಕ್ಷತೆ ಅಂತೂ ಇಲ್ಲವೇ ಇಲ್ಲ. ಇಲ್ಲ ನಮ್ಮವ್ರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೇಳ್ತೀನಿ ಅಂತಾರೆ. ಅಂದರೆ ಈ ಮನುಷ್ಯಕ್ಕೆ ದೇಶದ ಭದ್ರತೆಯ ಬಗ್ಗೆ ಯಾವುದೇ ಕಳಕಳಿ ಇಲ್ಲ ಅಂತ ಅವ್ರ ಸದಸ್ಯರೇ ಹೇಳ್ತಾರೆ, ನಗ್ತಾರೆ. ಅದನ್ನು ಸುಮ್ಮನೆ ಕೂಡಿಸ್ತೀನಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಈ ರೀತಿ ಈ ಮನುಷ್ಯ ಹೇಗೆ ಅಂತಂದರೆ, ಈತ ಮಾಸ್ಟರ್ ಆಫ್ ಸೆಲ್ಫ್ ಗೋಲ್ ಅಂತ. ಸೆಲ್ಫ್ ಗೋಲ್ ಹೊಡ್ಕೊಳ್ಳೋದ್ರೆ ನಿಸ್ಸೀಮ ಈತ. ಈತನ ಗೋಲ್ ಪೋಲು ಆವಾಗ ಚೇಂಜ್ ಆಗ್ತಾ ಇರುತ್ತೆ. ಮೊನ್ನೆ ಇದನ್ನು ಮಾಡಿದ್ರೆ, ನಿನ್ನೆನೂ ಕೂಡ ಅದನ್ನು ಮುಂದುವರಿಸ್ಲಿಕ್ಕೆ ನೋಡಿದ್ರು, ಆಗಲಿಲ್ಲ. ಅದಾದಮೇಲೆ ಇದಕ್ಕಿದ್ದ ಹಾಗೆ ಟ್ರಂಪ್ ಅವರು 50% ಪ್ರತಿ ತೆರಿಗೆಯನ್ನು 18% ಹೇಳಿದ್ರು. ಇಷ್ಟು ದಿವಸ ಇದೆ ರಾಹುಲ್ ಗಾಂಧಿ ಏನಂತ ಇದ್ರು, ಯಾಕೆ ಅಮೆರಿಕ ಜೊತೆ ನಿಮಗೆ ಡೀಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ವಿದೇಶಾಂಗ ನೀತಿ ಹೇಗಿದೆ, ನೀವು ಅವರು ಫ್ರೆಂಡು ಅಂತ ಹೇಳ್ತಾ ಇದ್ರಿ, ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭಾರಿ ಜಿಗರಿ ದೋಸ್ತ್ ಅಂತ ಇದ್ರಿ, ಒಂದು ಡೀಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪಾಕಿಸ್ತಾನನೇ ಡೀಲ್ ಮಾಡಿದೆ, ಚೈನಾನೇ ಮಾಡಿದೆ, ಎಲ್ಲ ದೇಶಗಳು ಮಾಡಿದ್ದಾವೆ, ಭಾರತಕ್ಕೆ ಯಾಕೆ ವಿದೇಶಾಂಗ ನೀತಿ ಸರಿ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಟ್ರಂಪು ಅನೌನ್ಸ್ ಮಾಡಿಬಿಟ್ರು 18% ಇಳಿಸಿದ್ದೀವಿ. ಏನು ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆ ನೀರವ ಮೌನ. ಏನು ಹಿಂಗಾಗಿ ಹೋಯ್ತಲ್ಲ, ಡೊನಾಲ್ಡ್ ಟ್ರಂಪೇ ಅನೌನ್ಸ್ ಮಾಡಿಬಿಟ್ರು ಅವರು ಸೋಷಿಯಲ್ ಮೀಡಿಯಾದಲ್ಲಿ, ಟ್ರೂಥಲ್ಲಿ. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೂಡ ಅವನನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ, ಅದು ಬೇರೆ ವಿಚಾರ. ಅದಾದಮೇಲೆ ಯಾವಾಗ ನರೇಂದ್ರ ಮೋದಿ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕ್ಕೊಂಡ್ರು, ಹೌದು ನಮ್ಮದು ಮತ್ತು ಅಮೆರಿಕೆ ಮಧ್ಯೆ ಡೀಲ್ ಆಗಿದೆ, 18% ಅವ್ರು ಮಾಡಿದ್ದಕ್ಕೆ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳ್ತಾರೋ, ಆ ಸಂದರ್ಭದಲ್ಲಿ ದೇಶ ನಂಬುವ ಸ್ಥಿತಿಗೆ ಬರುತ್ತೆ, ಸರ್ಕಾರವು ನಂಬ್ಕೊಳ್ತದೆ. ಅದಾದಮೇಲೆ NDA ಸಭೆ ಆಯಿತು, ಸಭೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಎಲ್ಲ ಅಭಿನಂದಿಸಿದರು. ದೇಶದ ಈ ಅಭ್ಯುದಯದಲ್ಲಿ ಅದರದ್ದು ಪಾಲಿದೆ ಅಂತ. ಡೊನಾಲ್ಡ್ ಟ್ರಂಪ್ಗೆ ಭಾಳ ದೊಡ್ಡ ಸಮಸ್ಯೆ ಆಗಿದ್ದೇನೆಂದ್ರೆ, ಅಮೇರಿಕೆಯನ್ನು ತೊರೆದೂ ಕೂಡ ಉಳಿದ ರಾಷ್ಟ್ರದ ಜೊತೆ ಇವರು ಜೀರೋ ಟ್ರೇಡ್ ಡೀಲ್ ಮಾಡಿಕೊಂಡು, ಫ್ರೀ ಟ್ರೇಡ್ ಡೀಲ್ ಮಾಡಿಕೊಂಡು 14% ಅಡಿಷ್ನಲ್ ಎಕ್ಸ್ಪೋರ್ಟನ್ನು ಮಾಡಿದೆ ಭಾರತ ದೇಶ ಅನ್ನೋದ್ರ ಬಗ್ಗೆ ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು ಅವ್ರಿಗೆ. ನಾನಿಲ್ಲದೆ ಕೋಳಿ ಕೂಗಲ್ಲ ಅಂತ ಅಂದ್ಕೊಂಡ ಕಥೆಯ ರೀತಿಯಲ್ಲಿ ಇದೆ ಅದು. ಅವ್ರು ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು, ತನ್ನ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಆಗಿತ್ತು. ಜೊತೆಗೆ ಅವರದೇ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಅಮೆರಿಕೆಯ ಮೇಲೆ ಅವ್ರ ಮೇಲೆ ಹಾಕಿದಂಥ ಒತ್ತಡ.
ಅದಕ್ಕೆ ಕಾರಣ ಇದೆ. ನಾವು ₹100 ವಸ್ತುವನ್ನು ಅಮೇರಿಕಕ್ಕೆ ಕಳಿಸ್ತೀವಿ, ₹100 ವಸ್ತು ಅಮೇರಿಕಕ್ಕೆ ಕಳಿಸ್ತೀವಿ. ಅಲ್ಲಿ ಆತ ಪ್ರತಿ ತೆರಿಗೆ ಅಂತ ₹50 ಅದ್ರ ಮೇಲೆ ಹೇಳ್ತಾರೆ. ಭಾರತದ ವಸ್ತು ಇದು, ಇದಕ್ಕೆ ನಾವು ಟ್ಯಾಕ್ಸ್ ಹಾಕ್ತೀವಿ, ಪ್ರತಿ ತೆರಿಗೆ ಹಾಕ್ತೀವಿ, ಟ್ಯಾರಿಫ್ ₹150 ಆಗಿಬಿಡ್ತದೆ. ₹150 ಕೊಡುವ ಗ್ರಾಹಕ ಯಾರು ಸ್ವಾಮಿ? ಭಾರತೀಯನಲ್ಲ. ಅಮೇರಿಕೆಯಲ್ಲಿರುವ ಜನ ₹100 ವಸ್ತುವಿಗೆ ₹150 ಕೊಡಬೇಕು. ಇದು ಯಾರಿಗೆ ನಷ್ಟ? ಅಲ್ಲಿಯ ಸರ್ಕಾರದ ಮೇಲೆ ಇದು ದೊಡ್ಡದಾದಂಥ ಹೊರೆ, ಅಸಹ್ಯ. ಇದು ಸರ್ಕಾರಕ್ಕೆ ಅವಮಾನ. ಇದು ತನ್ನ ದೇಶದ ಗ್ರಾಹಕರ ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ ಆಗಲಾರದ ಟ್ಯಾರಿಫನ್ನು ಈತ ಘೋಷಿಸಿದರೆ ತನ್ನ ಈರ್ಷ್ಯೆಗೋಸ್ಕರ, ತನ್ನ ಅಸೂಯೆಗೋಸ್ಕರ, ತನ್ನ ಸೇಡಿನ ಮನೋಭಾವಕ್ಕೋಸ್ಕರ ತನ್ನ ದೇಶದ ಜನರ ಕಣ್ಣನ್ನೇ ಕಿತ್ತುತ್ತೀನಿ ಅಂದರೆ ಅದು ವ್ಯಾಪಾರ ಅಂತ ಹೆಂಗಾಗತ್ತೆ? ಅದಕ್ಕೆ ವ್ಯಾಪಾರ ಅಂತ ಅನ್ಸ್ಕೊಳ್ಳೋದಿಲ್ಲ. ಇದು ಮನಗೊಂಡಂಥ ಡೊನಾಲ್ಡ್ ಟ್ರಂಪು ಈ ರೀತಿಯಾದಂಥ 18%ಗೆ ಇಳಿಸಿದ. ಈಗ ಏನು ಹೊಸದು? ನಾ ಈಗ ಹೇಳಿದ್ನಲ್ಲ ನಿಮಗೇನಂತ, ಮಾಸ್ಟರ್ ಆಫ್ ಸೆಲ್ಫ್ ಗೋಲ್ ಅಂತ. ಆಮೇಲೆ ಗೋಲ್ ಪೋಸ್ಟ್ ಚೇಂಜ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ನಲ್ಲ. ಗೋಲ್ ಪೋಲ್ ಯಾಕೆ ಚೇಂಜ್ ಮಾಡಿ ಏನು ಮಾಡಿದ್ರಿ? ಈಗ ಅದು ಹೋಯ್ತು, ನರವಣೆದು ಮುಗಿದ ಕತೆ. ಈಗ ಏನು? ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಝೀರೋ ಟ್ಯಾರಿಫ್ ಅಂತ ಹೇಳಿದರು ಆನ್ ಇಂಡಿಯನ್ ಗೂಡ್ಸ್ ಅಂತ ಡೊನಾಲ್ಡ್ ಟ್ರಂಪ್ ಒಂದು ಮಾತಾಡಿದರು. ಅಂದರೆ ನಾವು ಝೀರೋ ಟ್ಯಾರಿಫ್ ಕಡೆ ಹೋಗ್ತಾ ಇದ್ದೀವಿ ಅಂತ. ಯಾವುದಕ್ಕೆ ಎಷ್ಟು ಅಂತ ಹೇಳಿಲ್ಲ ಅವರು. ಇನ್ನೂ ಇಬ್ಬರು ಕೂಡಿ ಸಹಿ ಹಾಕಿಲ್ಲ. ಅದನ್ನು ನಮ್ಮೀಗ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಸ್ಪಷ್ಟವಾಗಿ ನಿನ್ನೆ ಪತ್ರಿಕೆ ಹೇಳಿದ್ದಾರೆ. ಏನಂತ? ಉಭಯ ವ್ಯಾಪಾರಿಗಳು ಕೂತ್ಕೊಂಡು, ಉಭಯ ದೇಶದವರು ಕೂತ್ಕೊಂಡು, ರಾಷ್ಟ್ರೀಯರು ಕೂತ್ಕೊಂಡು ನಾವು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಯಾವುದಕ್ಕೆ ಎಷ್ಟು ಅಂತ ಹೇಳ್ತೀವಿ ಅಂತ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ವಿಶೇಷ ಏನಪ್ಪ ಅಂತಂದರೆ ಅಲ್ಲಿಯ ಜೇಮಿಸನ್ ಗ್ರಿಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಂದರೆ, ಭಾರತದ ವ್ಯವಸಾಯ ಕ್ಷೇತ್ರಕ್ಕೆ ಯಾವುದೇ ಬಾಧೆ ಆಗಲಾರದಾಗಿ ಈ ಟ್ರೇಡ್ ಡೀಲನ್ನು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಭಾರತ ಹೇಳಿಲ್ಲ, ಇದನ್ನ ಅಮೇರಿಕ ಹೇಳಿದೆ. ಅಂದರೆ ನಮ್ಮ ರೈತರ ಹಿತರಕ್ಷಣೆಯನ್ನು ಕಾಪಾಡಲಾಗಿದೆ. ನಮ್ಮ ಹೈನುಗಾರರು, ನಮ್ಮ ಮೀನುಗಾರರು ಅವರ ಹಿತರಕ್ಷಣೆಯನ್ನು ಕಾಪಾಡಿ ಟ್ರೇಡ್ ಡೀಲ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಅವರ ಹಿತರಕ್ಷಣೆಯನ್ನು ಕಾಪಾಡೋ ಅಗತ್ಯ ಇರಲಿಲ್ಲ ಅಂದರೆ ಯಾವತ್ತೋ ಟ್ರೇಡ್ ಡೀಲ್ ಆಗಿರೋದು. ಅವತ್ತು ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪು ಕೈ ಕುಲುಕಿರೋರು. ಈ ರೀತಿಯಾಗಿ ಇಷ್ಟು ದಿನಗಳ ಕಾಲ ಎಳ್ಕೊಂಡು ಹೋಗಬೇಕಾಗಿಲ್ಲ, ಇಷ್ಟು ದೊಡ್ಡ ವಿವಾದವೂ ಆಗಬೇಕಾಗಿಲ್ಲ. ನಮ್ಮ ದೇಶದ ಹಿತರಕ್ಷಣೆ ಕಾಪಾಡಬೇಕು ಅಂತಲೇ ನರೇಂದ್ರ ಮೋದಿ ತಮ್ಮ ಸ್ನೇಹವನ್ನು ಕೂಡ ಬಲಿ ಕೊಡಲಿಕ್ಕೆ ಸನ್ನದ್ಧರಾಗಿದ್ದು, ದೇಶಕ್ಕಾಗಿ ತಮ್ಮನ್ನು ತಾವು ಎಂಥ ಟೀಕೆಗೂ ಗುರಿಪಡಿಸ್ಕೊಂಡ್ರು ಯಾವುದೇ ಬೇಸರ ಪಟ್ಟುಕೊಳ್ಳಾರದು. ಆದರೆ ಈಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೇಳ್ತಾ ಇರೋದೇನು? ದೇಶವನ್ನು ಮಾರ್ಕೋತಾ ಇದ್ದಾರೆ. ನಮ್ಮ ದೇಶದ ವಸ್ತುಗಳಿಗೆ ಅಲ್ಲಿ ತೆರಿಗೆಯನ್ನು ಹಾಕಲಾಗ್ತಾ ಇಲ್ಲ, ಝೀರೋ ಟ್ಯಾರಿಫಲ್ಲಿ ಹೋಗ್ತಾ ಇದ್ದಾವೆ. ಅವ್ರ ವಸ್ತುಗಳೆಲ್ಲ ಇಲ್ಲಿ ಉಚಿತವಾಗಿ ಬರ್ತಾ ಇದ್ದಾವೆ. ದೇಶಕ್ಕೆ ಭಾಳ ದೊಡ್ಡ ನಷ್ಟ. ಸ್ವಾಮಿ, ಇಷ್ಟು ದಿವಸ ಏನು ಮಾಡಿದ್ರಿ? ನೀವೇನಾದರೂ ಯುರೋಪಿಯನ್ ಯೂನಿಯನ್ನ ಟ್ರೇಡ್ ಡೀಲ್ ಆದಾಗ ಅಭಿನಂದನೆ ಸಲ್ಲಿಸಿದ್ರಾ? ನೀವೇನಾದರೂ UK ಜೊತೆ ಟ್ರೇಡ್ ಡೀಲ್ ಆದಾಗ ಅಭಿನಂದನೆ ಸಲ್ಲಿಸಿದ್ರಾ? ಇಲ್ವಲ್ಲ. ಅಂದರೆ ದೇಶದ ವಿರುದ್ಧವಾದಂಥ ಆಲೋಚನೆಯಲ್ಲಿಯೇ ವಿಪಕ್ಷ ಇರ್ತವೆ. ಒಂದು ಕಾಲಕ್ಕೆ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು. ಆವಾಗ WTO ಇವೆಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಡೀಲ್ಗಳಾಗ್ತಾ ಇದ್ದಂಥ ಸಂದರ್ಭ. ಆವಾಗ ವಿಪಕ್ಷದವ್ರಿಗೆ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ಸೋಮನಾಥ್ ಚಟರ್ಜಿ ಅವರಿಗೆ, ಇಂದ್ರಜಿತ್ ಗುಪ್ತಾ ಅವ್ರಿಗೆ, ಏನಂದರೆ ಸಂಸತ್ತಲ್ಲಿ ಸ್ವಲ್ಪ ಗಲಾಟೆ ಮಾಡಿ ನೀವು ಈ ಟ್ರೇಡ್ ಡೀಲಿಂದ ಭಾರತಕ್ಕೆ ಇನ್ನೂ ಲಾಭ ಆಗಬೇಕು ಅಂತ ಕೇಳ್ಕೊಳ್ಳಿ. ಆವಾಗ ನಾನು ಎದುರು ಕೂತ್ಕೊಂಡು ನೋಡಿ, ನಮ್ಮದು ಡೆಮೋಕ್ರೆಟಿಕ್ ಕಂಟ್ರಿ, ನೀವು ಹೇಳಿದ್ದನ್ನೆಲ್ಲ ಬಂದಿಲ್ಲಿ WTO ಸಹಿ ಹಾಕಲಿಕ್ಕೆ ಆಗಲ್ಲ. ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದಲ್ಲಿರೋ ವಿಪಕ್ಷದವರು ತನ್ನ ದೇಶದ ಸ್ವಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಸಂಸತ್ನಲ್ಲಿ. ಆದ್ದರಿಂದ ಬಾರ್ಗೇನ್ ಮಾಡಬೇಕು ಅಂತ, ಬಾರ್ಗೇನ್ ಮಾಡುವಂಥ ಅವಕಾಶ ಆಗತ್ತೆ. ನೀವು ವಿಪಕ್ಷದವರು ಸೃಜನಾತ್ಮಕವಾಗಿ, ಸಕಾರಾತ್ಮಕವಾಗಿ ಗಲಾಟೆ ಮಾಡಿ ನನಗೆ ಸಹಾಯ ಆಗತ್ತೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದರು ಪ್ರಧಾನಮಂತ್ರಿಯಾಗಿದ್ದಾಗ. ಅಂದರೆ ವಿಪಕ್ಷಗಳು ಹೇಗಿರಬೇಕು ಅಂದರೆ ದೇಶಕ್ಕೆ ಲಾಭ ಆಗುವ ರೀತಿಯಲ್ಲಿ ಹೋರಾಟ ಮಾಡಬೇಕು. ಅದು ಬಿಟ್ಟು ದೇಶ ಡೀಲ್ ಮಾಡ್ಕೊಂಡಾಗೂ ಗಲಾಟೆ ಮಾಡ್ತೀನಿ, ಇನ್ನು ಯಾವಾಗೋ ಯಾವುದೋ ಒಂದು ಪುಸ್ತಕ ಬಂದರೆ ಗಲಾಟೆ ಮಾಡ್ತೀನಿ, ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಗಲಾಟೆ ಮಾಡ್ತೀನಿ ಅಂದರೆ ವಿಪಕ್ಷದ ಅಸ್ತಿತ್ವವೇ ಹೊರಟೋಗ್ಬಿಡುತ್ತೆ. ಅದಕ್ಕಿರುವಂಥ ಘನತೆ, ಗೌರವ ಹೊರಟೋಗ್ಬಿಡುತ್ತೆ. ವಿಪಕ್ಷಗಳು ಯಾವಾಗಲೂ ಗಾಂಭೀರ್ಯವನ್ನು, ಘನತೆಯನ್ನು ಮತ್ತು ದೇಶದ ಜನರ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡ್ರೆ ಮುಂದೆ ಚುನಾವಣೆಯಲ್ಲಿ ಸೆಣಸಲಿಕ್ಕಾಗೋದಿಲ್ಲ. ಇದು ಮೂಲಭೂತವಾದಂಥ ಇಂಗ್ರೀಡಿಯೆಂಟು. ಇದು ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ಗಾಗಲಿ ಅರ್ಥ ಆಗೋದಿಲ್ಲ. ಜಯರಾಮ್ ರಮೇಶ್ ಹೇಳ್ತಾರೆ, ಭಾರತ ದೇಶವನ್ನು ಮಾರ್ತಾ ಇದ್ದಾರೆ ನರೇಂದ್ರ ಮೋದಿ. ಮಾರೋದಾಗಿದ್ರು 1 ವರ್ಷದ ಮುಂಚೆ ಸೈನ್ ಹಾಕಿರೋರು ಅಮೆರಿಕ ಜೊತೆಗೆ ಇಷ್ಟು ದಿವಸ ಕಾಯ್ತಿದ್ರು. ತಮ್ಮ ಸ್ನೇಹವನ್ನು ಕೂಡ ಬಲಿ ಕೊಟ್ಟು ದೇಶಕ್ಕಾಗಿ ದುಡಿತಾ ಇದ್ದಾರೆ ಮೋದಿಯವರು. ಅವ್ರ ಬಗ್ಗೆ ಮಂಡಳ ಪಂಚಾಯತಿ ಚುನಾವಣೆಯನ್ನು ಗೆಲ್ಲಲಾರದಂಥ ಜಯರಾಮ್ ರಮೇಶ್ ಟೀಕೆ ಮಾಡ್ತಾರೆ. ಇದು ಭಾರತದ ವಿಪಕ್ಷಗಳ ದುಸ್ಥಿತಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.